ಚಂದನ್ ಶೆಟ್ಟಿ ಅವ್ರದ್ದು ಡಿವೋರ್ಸ್ ಆಗಿದೆ. ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಏನಿಲ್ಲ, ಎಲ್ಲ ಸರಿ ಹೋಗುತ್ತೆ. ನಾವು ಮುಂದೆ ಮಾತಾಡೋದಿಸ್ಬೇಕು. ಖಾಸಗಿ ಜನ ಗೌರವಿಸೋಣ. ಚಂದನ್ ಅಭಿನಂದನೆಗಳು. ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇರೋದಕ್ಕೆ ಇಂಥ ವಿಚಾರಕ್ಕೆ ಮಾತ್ರ ಜನ ಪೋಸ್ಟ್ ಮಾಡಿ. ಮತ್ತೆ ನೆಗೆಟಿವಿಟಿ ಬೇಡ. ಚಂದನ್ ಶುಭಾಶಯಗಳು. ನಿಮ್ದು ಯಾವುದೋ ಪೋಸ್ಟ್ ನೋಡಿದೆ, ಚಂದನ್ ಒಳ್ಳೇದಾಗಿದೆ, ಸಾಂಗ್ ನೋಡಿದೆ, ಚಂದನ್ ಚೆನ್ನಾಗಿ ಮಾಡಿದ್ದೀರಿ, ನಿವೇದಿತ ಹಿಂಗಾಯಿತು, ಚೆನ್ನಾಗಿದೆ, ಇದನ್ನು ಅಭಿನಂದಿಸೋಕೆ ಮಾಡಿ. ಯಾವ್ದಾದ್ರು ಸಿನಿಮಾಗಳು ನೋಡಿದಾಗ ಪರ್ಸ್ನಲಿ ಅಭಿನಂದನೆ ಇದು ಈ ಪರ್ಸ್ನಲಿ ಇದು ಬೇಡ. ಅಂದರೆ ಈ ಸಮಯದಲ್ಲಿ ಚರ್ಚೆ ಮಾಡೋದು ಅವ್ರು ಅವ್ರು ಡಿಸೈಡ್ ಮಾಡ್ಕೊತಾರೆ. ಯಾಕೆಂದರೆ ತೀರಾ ಖಾಸಗಿಯಾಗಿರುತ್ತೆ ಅಂದಾಗ ಅವರು ಹೇಳೋ ಅನ್ಕೋದಾದ್ರೆ ಯಾವ್ದು ಸಿನಿಮಾ ಮುಂದೆ ಹೇಳ್ಬೋದು ಹೇಳ್ತಾರೆ. ನಾವು ಟ್ರೈ ಮಾಡಿದ್ದಾಯಿತು. ನನ್ನ ಹಿಂಗೆ ಕೇಳಬೇಡಿ. ಯಾಕೆಂದರೆ ನನ್ನ ಶಕ್ತಿ ಮೇಲೆ ಪ್ರಯತ್ನ ಮಾಡೋಣ ಅಂತಂದರೆ ನಾನು ಹೇಳೋದೇ ಒಂದು, ಇವ್ರು ತಮ್ಮನೇಲಿ ಹಾಕೋದೇ ಒಂದು. ನಿನ್ನೆ ನೀವು ಧ್ರುವ ಸರ್ಜಾ ಅವ್ರನ್ನ ಕರ್ಕೊಂಡ್ಬಂದು ಅವ್ರನ್ನ ಒಂದ್ ಮಾಡ್ತೀನಿ ಅಂತ ಹೇಳಿದ್ರಿ. ಅವ್ರ ಮಗಳ, ಅವ್ರ ಅಣ್ಣನ ಅಂಕಲ್ ಮಾವ ಅರ್ಜುನ್ ಸರ್ಜಾ ಸರ್ ಮಗಳ ಮದುವೆಲಿ ಇದ್ದಾರೆ ಅವ್ರು ಆಫೀಸಲ್ಲಿ. ಸೊ ಅವ್ರಿಗೆ ಗೊತ್ತಾದ ತಕ್ಷಣ ಅವ್ರು ಮಾತಾಡ್ಕೊತಾರೆ. ಒಳ್ಳೇದಾಗುತ್ತೆ, ಒಳ್ಳೇದಾಗಬೇಕು, ಒಳ್ಳೇದಾಗಿ. ಆ್ಯಂಡ್ ಇದ್ರ ಬಗ್ಗೆ ನಾವೇನು ಮಾತಾಡಲಿಕ್ಕೆ ನನಗೆ ಬೇಜಾರು ಮಾಡಿಬಿಟ್ಟಿದ್ದಾರೆ ಜನ ಯೂಟ್ಯೂಬಲ್ಲಿ. ನಾನು ಹೇಳೋದೇ ಒಂದು, ಈ ತಮ್ಮನೇಲಿ ಇವ್ರು ಹಾಕೋದೇ ಒಂದು, ನಾನು ಹೇಳಿದ್ದೇ ಬೇರೆ. ಇವ್ರ ಮಧ್ಯೆ ಯಾರೋ ಏನೇನೋ ಆಗ್ತಾರೆ. ನನಗೆ ನಿವೇದಿತಾ ಗೌಡ ಅವ್ರ ಜೊತೆಗೆ ನೀವೇನಾದ್ರು ಮಾತಾಡಿದ್ರೆ? ಪರಿಚಿತರು ಚಂದ ಇತ್ತೀಚೆಗೆ ತುಂಬ ಫ್ರೆಂಡ್ ಆದರು. ನಿವೇದಿತ ಪರಿಚಿತರು, ನನಗೆ ಗೊತ್ತಿರೋ ಹುಡುಗಿ ಒಳ್ಳೆ ಹುಡುಗಿ ಅಂತ ಕೇಳಿದ್ದೀನಿ. ಒಳ್ಳೇದಾಗುತ್ತೆ ಸರ್, ಒಳ್ಳೇದಾಗಬೇಕಷ್ಟೇ. ಅದೇ ನೀವು ಏನಾದರೂ ನಿನ್ನೆ ಅವ್ರ ಜೊತೆಗೆ ಏನಾದರೂ ಮಾತಾಡಿದ್ದೀರಾ ಇದ್ರ ಬಗ್ಗೆ? ಸರ್ ಫೋನ್ ಸ್ವಿಚ್ ಆಫ್ ಆಗಿದೆ, ನಾವೇನು ಮಾತಾಡಿಲ್ಲ ಸರ್. ಸಿನಿಮಾ ಬಗ್ಗೆ ನಾಳೆ ನಾನು ಮುಹೂರ್ತ ಐತೆ, ನಾನು ಆಫೀಸಲ್ಲಿ ಇದ್ದೀನಿ, ನನಗೇನು ಗೊತ್ತಿಲ್ಲ. ಎರಡನೇದು ಇವತ್ತು ಇನಾಗ್ರೇಷನ್ ಬಂದಿದ್ದೀನಿ ಒಂದು ಪಾರ್ಟಿ ಹಾಲ್. ನಾನು ಅದ್ರ ಬಗ್ಗೆ ಕೇಳಿ ದೇವರಾಣಿಗೂ ನನಗೆ ಅದ್ರ ಬಗ್ಗೆ ಇಟ್ಟು ಬೇರೆ ಏನೂ ಗೊತ್ತಿಲ್ಲ. ನನಗೆ ನಾನು ಚಿಕ್ಕ ಹುಡುಗ, ನನಗೆ ಗೊತ್ತಿಲ್ಲ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಅವರಿಬ್ರು 4 ವರ್ಷದಲ್ಲಿ ಡಿವೋರ್ಸ್ ತಗೊಂಡಿರೋದು. ನಾನು ಚಿಕ್ಕ ವಯಸ್ಸೇಣ ತುಂಬಾ ಜನರಲ್ಲಿ ತುಂಬಾ ಒಂಥರ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅವ್ರು ರೆಡಿ ಮಾಡ್ಕೋಬೇಕು, ಅವರೇ ಡಿಸೈಡ್ ಮಾಡ್ತಾರೆ. ಆ ವಿಷಯ ಹೇಳಿದಲ್ಲ, ಚಂದನ್ ಆ್ಯಂಡ್ ನಿವೇದಿತಾ ಅವರಿಗೆ ಅವರ ಎಲ್ಲ ನಿರ್ಧಾರಗಳಿಗೆ ನಾವು ಬೆಂಬಲಿಸೋಣ. ಈ ವಿಚಾರ ಇದು ಮಾತಾಡೋದು ಬೇಡ. ಯಾಕೆ ನಾವು ಖಾಸಗಿ ತಾನೇ ಗೌರವಿಸೋಣ. ನಮ್ಮ ಸಿನಿಮಾ ಬಗ್ಗೆ ಕೇಳಿ ಹೇಳ್ತೀವಿ, ನಮ್ಮ ಇದ್ರ ಬಗ್ಗೆ ಕೇಳಿ ಹೇಳ್ತೀವಿ, ನಿಮ್ಮ ಅದ್ರ ಬಗ್ಗೆ ಕೇಳಿ ಹೇಳ್ತೀವಿ, ನೀವು ಇನ್ನೊಂದ್ರ ಬಗ್ಗೆ ಕೇಳಿ ಹೇಳ್ತೀವಿ. ಅವರಿಬ್ಬರ ಬಗ್ಗೆ ಮಾತ್ರ ನಾನು ಹೇಳಲ್ಲ.